ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ ತುಂಬ ಬೇಜಾರಲ್ಲಿ ಮಾಡಾಕುಂತೀನಿ ರೀ. ಯಾರಿಗಂತಂದ್ರೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸನ್ನು ಮಾಡಿ 300 ಜಾಬ್ಗಳಿಗೆ ಆಸೆ ಇಟ್ಕೊಂಡು ಕುಂತಿರುವಂತಹ ನಮ್ಮ ನಿರುದ್ಯೋಗಿ ಆಕಾಂಕ್ಷಿಗಳಿಗೆ ತುಂಬ ಶಾಕಿಂಗ್ ಅಪ್ಡೇಟನ್ನು ನಮ್ಮ ಕರ್ನಾಟಕ ಸರ್ಕಾರದವರು ಮುಂದೆ ಕೊಡೋರದ ನಿಮಗೆ. ಹೌದ್ರಿ, ಇದು ಪಕ್ಕಾ ಮಾಹಿತಿ ಐತಿ. ನಾನು ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಇದನ್ನು ಸಣ್ಣ ಕಟಿಂಗ್ ಅಂತ ತೋರ್ಸಾಕುಂತೀನಿ. ಯಾರಾದರೂ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳ ಉದ್ಯೋಗ ಆಕಾಂಕ್ಷಿಗಳ ಸಂಘದ ಒಂದು ಇದರಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಇದ್ದರೆ ನಿಮ್ಗೆ ಇದು ಮಾಹಿತಿ ಗೊತ್ತಿರುತ್ತೆ ಅಂತ ಅನ್ಕೊಂಡಿರ್ತೇನೆ. ಹಿನ್ನೆಲೆ ಹೇಳ್ತೀನಿ ನೋಡ್ರಿ. ಭಾಳಷ್ಟು ವರ್ಷಗಳಿಂದ ಏನಾಗಿರಲಿಲ್ಲಪ್ಪ ಅಂತಂದರೆ ಈ DHI ಕಂಪ್ಲೀಟ್ ಆದವರಿಗೆ ಉದ್ಯೋಗಗಳನ್ನು ಓನ್ಲಿ ಗೌರ್ಮೆಂಟಲ್ಲಿ ಮಾತ್ರ ಇತ್ತು, ಅದನ್ನು ಬಂದು ಇಟ್ಕೊಂಡು ಕೂತಿದ್ರು. ಈ ಕರ್ನಾಟಕ ರಾಜ್ಯ ನಿರುದ್ಯೋಗಿ ಆಕಾಂಕ್ಷಿಗಳ ಸಂಘದವ್ರು ಏನು ಮಾಡಿದ್ರಪ್ಪ ಅಂದ್ರೆ ಹೋರಾಟ ಮಾಡಿದರು. ಅದನ್ನು ನಾನು ಕೂಡ ವಿಡಿಯೋ ಒಂದಷ್ಟು ಹಾಕಿದ್ದೀನಿ, ನ್ಯೂಸಲ್ಲಿ ಕೂಡ ಬಂತು. ಸಿಕ್ಕಾಪಟ್ಟಿ ಕಷ್ಟಪಟ್ರಿ. ಅವರಷ್ಟು ಕಷ್ಟಪಟ್ಟಿದಂತೆ ಏನು ತಮ್ಮ ಮನಿ ಥರ ಮಾಡಿಕೊಂಡು ತಮಗೆ ಬೇಕನ್ನೋ ಥರನೂ ಕಷ್ಟಪಟ್ಟು ನಿಮ್ಮ ಸಲುವಾಗಿ ಹೋರಾಟ ಮಾಡಿ ರಾತ್ರಿ ಹಗಲಿ ನಾಯಿಂಗ್ ಹೋಗಿ ಬಾಗಲ ನಿಂತ್ಕೊಂಡು ರಾಜಕಾರಣಿಗಳಿಗೆ ಕಾಲು ಹಿಡ್ಕೊಂಡು 1200 1300 ಬರೋಲ್ಲಿ 300 ಹುದ್ದೆಗಳನ್ನು ಹೆಂಗಾದರೂ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದ್ರೆ ಓಕೆ, ಬಂದು ಆಯಿತು. ಕಷ್ಟಪಟ್ಟು ಒಂದು 300 ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ಬೇಗನೆ ಈ ತಿಂಗಳಲ್ಲಿ ಬರ್ಬೋದು ಸರ್ಕ್ಯುಲರ್. ಆದ್ರೆ ನೋಡ್ರಿ, ಒಳಗಿಂದ ಹಕೀಕತ್ ಹೇಳಾಕುಂತೀನಿ ನಾನು. ಎಷ್ಟು ಮೋಸ ಇದೆ ಅಂತಂದರೆ, ಹೆಲ್ತ್ ಇನ್ಸ್ಪೆಕ್ಟರ್ ಯಾಕಾದ್ರೂ ನೀವು ಮಾಡಿರಿ ಅಂತ ನನಗೂ ಸಿಟ್ಟು ಬರಾಕಂತತಿ. ಯಾಕಾದ್ರೆ ಕೋರ್ಸ್ ಬಗ್ಗೆ ನಾ ಮಾಹಿತಿ ಕೊಟ್ಟೆ ಅಂತ ನನಗೂ ಸಿಟ್ಟು ಬರಾಕಂತತಿ. ಆಮೇಲೆ ಕಾಲೇಜ್ ಮೇಲೂ ಸಿಟ್ಟು ಬರಾಕಂತತಿ. ಫಸ್ಟ್ ಆಫ್ ಆಲ್ ಈ ಕೋರ್ಸ್ ಅನ್ನೋದು ವರ್ಸ್ಟ್ ರೀ. ಈಗಿನ ಕಂಡೀಷನ್ ಒಳಗಂದ್ರೆ, ಈಗಿನ ಪರಿಸ್ಥಿತಿ ಒಳಗಡೆ DHI ಕೋರ್ಸ್ ಅಂದ್ರೆ ವರ್ಸ್ಟು. ಯಾರಿಗಾದ್ರೂ ಜೀವನ ಹಾಳು ಮಾಡ್ಕೋಬೇಕಂತಂದ್ರೆ ಈ ಕೋರ್ಸ್ ಮಾಡಬೇಕು. ಯಾರಾದರೂ ತಮ್ಮ ಮಗ ನಿರುದ್ಯೋಗಿ ಆಗಬೇಕು, ದುಡಿಗೇಡಿ ಆಗಬೇಕು, ಮೂಲ ಗುಂಪು ಆಗಬೇಕಿತ್ತು, ಅವನ ಜೀವನ ಹಾಳು ಮಾಡಬೇಕಂತಂದ್ರೆ ತಂದೆ ತಾಯಿಗಳೇ ಈ ಕೋರ್ಸನ್ನು ನೀವು ಮಾಡಿಸ್ರಿ ನಿಮ್ಮ ಮಕ್ಕಳಿಗೆ. ಯಾಕಂತಂದ್ರೆ ಸಾಬೀತಾಗ್ಬಿಡ್ತೀರಿ ಈ ಕೋರ್ಸ್ ಕಂಪ್ಲೀಟ್ಲಿ ವರ್ಸ್ಟ್. ನಾನು ಅನ್ಕೊಂಡಿದ್ದೆ 300 ಪೋಸ್ಟ್ ಅದಾವಲ್ಲ ನಮ್ಮ ಹುಡುಗರಿಗೆ ಹೆಲ್ಪ್ ಆಕತಿ ಅಂತ ಹೇಳಿ DHI ಕೋರ್ಸ್ ಮಾಡಿದ್ರಿಗೆ ತುಂಬ ಒಳ್ಳೇದಾಗ್ತದೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇವತ್ತಿನ ಡೇಟ್ ನನಗೆ ಇವತ್ತು ಬಂದಿರುವಂಥ ಮಾಹಿತಿ ಪ್ರಕಾರ ಹೆಲ್ತ್ ಇನ್ಸ್ಪೆಕ್ಟರ್ 300 ಪೋಸ್ಟ್ ನಿಮಗಲ್ರಿ. ಅದ ಯಾರ್ಯಾರಿಗೆ ಕೊಡ್ಬೇಕಂತ ಇಟ್ಟಿರಂದ್ರೆ ಅದನ್ನು ವೆಕೇಶನಲ್ ಕೋರ್ಸ್, ಯಾರಾದರೂ ಓಪನ್ ಯೂನಿವರ್ಸಿಟಿಗಳು ವೆಕೇಶನ್ ಕೋರ್ಸ್ ಮಾಡಿರ್ತಾರೆ, 1 ವರ್ಷದ ಕೋರ್ಸ್ ಅದು, ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. PUC ಸೈನ್ಸ್ ಆದವರು ಅಪ್ಲಿಕೇಶನ್ ಹಾಕ್ಬೋದು. ನೆನಪಿಟ್ಕೋರಿ, PUC ಸೈನ್ಸ್ ಆದವರು ಸಾವಿರಾರು ಜನ ಅದಾರ, ಟ್ಯಾಲೆಂಟೆಡ್ ಇರುವಂಥ PUC ಸೈನ್ಸ್ ಅವರು ಅಪ್ಲಿಕೇಶನ್ ಇದಕ್ಕೆ ಹಾಕ್ಬೋದು. 1 ವರ್ಷದ ವೆಕೇಶನ್ ಕೋರ್ಸ್ ಮಾಡಿದ್ರೆ ಇದಕ್ಕೆ ಹಾಕ್ಬೋದು. ಪ್ಯಾರಾಮೆಡಿಕಲ್ದಲ್ಲಿ DHI ಮಾಡಿದ್ರೆ ಇದಕ್ಕೆ ಹಾಕ್ಬೋದು. 10th ಮೇಲೆ ಆದರೂ ಇದಕ್ಕೆ ಹಾಕ್ಬೋದು. 10th ಮೇಲೆ ಪ್ಯಾರಾಮೆಡಿಕಲ್ ಮಾಡಿದವರು, PUC ಸೈನ್ಸ್ ಮೇಲೆ ಇದು ಪ್ಯಾರಾಮೆಡಿಕಲ್ ಮಾಡಿದವರು ಅಪ್ಲಿಕೇಶನ್ ಹಾಕ್ಬೋದು. ತುಂಬ ಇಂಪಾರ್ಟೆಂಟ್ ನೋಡ್ರಿ. GNM ನರ್ಸಿಂಗ್ ಆದವರು ಇದನ್ನು ಕೋರ್ಸಿಗೆ ಅಪ್ಲಿಕೇಶನ್ ಹಾಕ್ಬೋದು. ಅದನ್ನು ಬಿಡ್ರಿ, BSc ನರ್ಸಿಂಗ್ ಆದವರು ಕೂಡ ಇದನ್ನ ಅಪ್ಲಿಕೇಶನ್ ಹಾಕ್ಬೋದು. BSc ನರ್ಸಿಂಗ್ ಒಳಗೆ ಸೆಕ್ರೆಟರಿ ಆದವರು ಈ ಅಪ್ಲಿಕೇಶನ್ ಹಾಕ್ಬೋದು. ಮರ್ಯಾದೆ ಬೇಡೇನ್ರಿ ನಮಗೆ. DHI ಆದವ್ರಿಗೆ ಮರ್ಯಾದೆ ಇಲ್ರಿ. ಈ ವರ್ಷ ಬರುವಂಥ ನೋಟಿಫಿಕೇಶನ್ ಒಳಗಡೆ ನಿಮಗೆ ಮರ್ಯಾದೆ ಇಲ್ಲ. 300 ಪೋಸ್ಟ್ ನಿಮಗಲ್ಲವು. 300 ಪೋಸ್ಟ್ ಯಾರಿಗೆ? BSc ನರ್ಸಿಂಗ್ ಆದವರಿಗೆ, BSc ಸೆಕ್ರೆಟರಿ ಆದವರಿಗೆ, GNM ನರ್ಸಿಂಗ್ ಆದವರಿಗೆ, PUC ಸೈನ್ಸ್ ಆದವರಿಗೆ, 1 ವರ್ಷ ವೆಕೇಶನ್ ಕೋರ್ಸ್ ಮಾಡಿದವರಿಗೆ, ಅವರಿಗೆ ಇದಕ್ಕೆ ಮಾಡ್ತಾ ಇರುವಂಥದ್ದು. ನಿಮಗೂ ಕೊಟ್ಟಾರ. ಕಾಂಪಿಟಿಷನ್ ಯಾರು ಮಾಡ್ತಾರಪ್ಪ? BSc ನರ್ಸಿಂಗ್ ಆದವರು, BSc ಸೆಕ್ರೆಟರಿ ಆದವರು, GNM ನರ್ಸಿಂಗ್ ಆದವರು ಅವರೇ ಅದನ್ನು ಹರ್ಕೊಂಡು ತಿಂದುಬಿಟ್ರೆ DHI ಆದವ್ರು ಏನು ಮಾಡ್ಬೇಕು? ಕಷ್ಟಪಟ್ಟು ಅದಕ್ಕೆ ಹೋರಾಟ ಮಾಡಿದವ್ರು ಏನು ಮಾಡ್ಬೇಕು? ಹೋರಾಟ ಎದ್ರ ಸಲುವಾಗಿ ಮಾಡಿದ್ರೆ ಹೆಂಗಾತ? ಹೋರಾಟ ಏನು BSc ನರ್ಸಿಂಗ್ದವ್ರಿಗೆ ಕೊಡ್ರಿ ಅಂತ ಮಾಡ್ದಂಗಾತ? ಹೋರಾಟ GNM ನರ್ಸಿಂಗ್ದವ್ರಿಗೆ ಕೊಡ್ರಿ ಅಂತೇಳಿ ಮಾಡ್ದಂಗಾತ? ಹೋರಾಟವನ್ನು ಯಾವುದೋ ಎಲ್ಲೋ ಒಂದು ಕೋರ್ಸ್ ಮಾಡಿ ಬಂದವ್ರಿಗೆ ಕೊಡ್ರಿ ಅಂತೇಳಿ ಮಾಡ್ದಂಗಾತ? ಹೋರಾಟವನ್ನು PUC ಸೈನ್ಸ್ ಆದವ್ರಿಗೆ ಕೊಡ್ರಿ ಅಂತೇಳಿ ಹೋರಾಟ ಮಾಡ್ದಂಗಾಯ್ತಾ? ಇದಕ್ಕೆ ಪ್ರತಿಯೊಬ್ಬರು DHI ಕೋರ್ಸ್ ಕಂಪ್ಲೀಟ್ ಮಾಡಿದವರು ಈಗಾದರೂ ನೀವು ಅದನ್ನು ತಡಿಬಹುದು. DHI ಸಂಘಕ್ಕೆ ಜಾಯಿನ್ ಆಗ್ರಿ. ಓಕೆ, ನಾನು ಕೇಳಬೇಡ್ರಿ DHI ಸಂಘ ಹೆಂಗೆ ಅಂತೇಳಿ. ನಿಮಗೆ ನಾನು ಮಾರ್ಗದರ್ಶನ ಕೊಡಾಕುಂತೇನೆ. DHI ಸಂಘಕ್ಕೆ ಜಾಯಿನ್ ಆಗ್ರಿ, ಅವ್ರ ಜೊತೆಗೆ ಸಪೋರ್ಟ್ ಆಗ್ರಿ. ಇದನ್ನು ತಡಿಬೇಕು ನೀವೆಲ್ಲರೂ. ಇದು ಯಾರಿದು? BSc ನರ್ಸಿಂಗ್ಗೆ, GNM ನರ್ಸಿಂಗು, PUC ಆದವ್ರಿಗೆ ಇದನ್ನು ನೀವು ತಡಿಬೇಕಿಲ್ಲಪ್ಪ ಅಂದ್ರೆ 300 ಪೋಸ್ಟ್ ಇವ ನಿಮಗೆ ಕೊನೆ ಆಕತಿ. ನಾಳೆ ನಿಮ್ಗೆ ಈ ಪೋಸ್ಟ್ಗಳು ನಿಮಗೆ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಂಗೆ ಆಗ್ತೈತಿ. ಓಕೆ, ಅಂತೂ ಇಂತೂ ಸಾಬೀತಾಯಿತು. DHI ಕೋರ್ಸ್ ಅಂತಿ ನೆನಸಾಕ್ ಬರ್ಲಂಗೆ ಆಯ್ತು. ಯಾರಾದರೂ ಈಗ ಮಾಡಕ್ಕೆ ಕುಂತಿದ್ರೆ ಫಸ್ಟ್ ಬಿಟ್ಟು ಬಿಡ್ರಿ DHI ಕೋರ್ಸನ್ನು. DHI ಕೋರ್ಸ್
ಯೂಸ್ ಇಲ್ಲ ಫ್ಯೂಚರ್ನ್ಯಾಗ.